ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು ಆಟ್ ಕ್ರಿಯೇಷನ್. 2025ನೇ ಇಸ್ವಿಗಿಂತ ಮುಂಚೆ 25 ವಿಚಾರಗಳ ಅವಲೋಕನದಲ್ಲಿ ಇದು 8ನೇ ದಿನ ಆಗಿರುತ್ತೆ. ಇವತ್ತಿನ ಒಂದು ಕಾನ್ಸೆಪ್ಟು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸನ್ನು ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು, ಇದು ಎಲ್ಲೋ ನಮಗೆ ಯಾರೋ ಹೇಳ್ಕೊಡುವಂಥದ್ದಲ್ಲ. ಇದನ್ನು ನಮ್ಮಿಂದ ನಾವೇ ವೃದ್ಧಿ ಮಾಡ್ಕೋಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಕೂಡ ಅಷ್ಟೇ. ನಮ್ಮ ಲೈಫಲ್ಲಿ ಎಷ್ಟೋ ಸಿಚುವೇಶನ್ಗಳು ಬರ್ತಾ ಇರುತ್ತೆ. ಬಟ್ ನಮಗೆ ಅದು ಕಾನ್ಫಿಡೆನ್ಸ್ ಇರಲಿಲ್ಲ ಅಂತಂದರೆ ಅದನ್ನು ಮೇಂಟೈನ್ ಮಾಡುವಂಥದ್ದು, ಅದನ್ನು ಎದುರಿಸುವಂಥದ್ದು ತುಂಬ ಕಷ್ಟ ಆಗುತ್ತೆ. ಲೈಫಲ್ಲಿ ಎಷ್ಟೋ ಸಮಸ್ಯೆಗಳು ಎದುರಾದಾಗ ನಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ, ಅದನ್ನು ಫೇಸ್ ಮಾಡುವಂಥ ಕಾನ್ಫಿಡೆನ್ಸ್ ಇತ್ತು ಅಂದರೆ ಅದನ್ನು ಈಸಿಯಾಗಿ ನಾವು ಫೇಸ್ ಮಾಡ್ತೀವಿ. ಹಾಗೆ ಲೈಫಲ್ಲಿ ಯಾವುದಾದ್ರೂ ಒಂದು ಡಿಸಿಷನನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ, ನಮಗೆ ಅದರ ಮೇಲೆ ವಿಶ್ವಾಸ ಇರಬೇಕು. ಆಗ ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಸರಿಯಾದಂಥ ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ನಾವಿವಾಗ ನಮಗೆ ತುಂಬಾ ಇಷ್ಟ ಆದಂಥವ್ರು ಎದುರಿಗೆ ಮಾತನಾಡುವಾಗಾಗಿರ್ಬೋದು ಅಥವಾ ನಾವು ಪ್ರಪೋಸ್ ಮಾಡುವಾಗಾಗಿರ್ಬೋದು, ಅದಕ್ಕೂ ಕೂಡ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಲೈಫಿನ ಅತಿ ಮುಖ್ಯವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗಲೂ ಕೂಡ ನಮಗೆ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಶ್ವಾಸ ಇರಲಿಲ್ಲ ಅಂತ ಹೇಳಿದರೆ ನಾವು ಯಾವುದೇ ಥರದ ಒಂದು ಕಾನ್ಫಿಡೆನ್ಸ್ ಆಗಿ ಮೂವ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಾಗ ನಮಗೆ ಎಕ್ಸಾಮಿನ ಒಂದು ಭಯ, ಆತಂಕದಿಂದ ಎಕ್ಸಾಮನ್ನು ನಾವು ಬರೀಲಿಕ್ಕೆ ಆಗ್ತಿರಲ್ಲ. ಆಗ ನಮಗೆ ಒಳ್ಳೆ ಕಾನ್ಫಿಡೆನ್ಸು, ನಾವು ಎಕ್ಸಾಮನ್ನು ಕರೆಕ್ಟಾಗಿ ಬರಿತೀವಿ, ನಾನು ಕರೆಕ್ಟಾಗಿ ಓದಿದ್ದೀನಿ, ನಾನು ಪಾಸ್ ಆಗಬಲ್ಲೆ, ಈ ಥರದ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಆರಾಮಾಗಿ ಎಕ್ಸಾಮನ್ನು ಬರಿತೀರಾ. ಕಾನ್ಫಿಡೆನ್ಸ್ ಇಲ್ಲದೆ ಯಾವುದೇ ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟೋ ಜನರು ಕಾನ್ಫಿಡೆನ್ಸ್ ಇಲ್ಲದೇ ಇಂಟರ್ವ್ಯೂವನ್ನು ಕೊಡುವಾಗ ಕಾನ್ಫಿಡೆನ್ಸ್ ಇಲ್ಲದೆ ಫೇಲ್ ಆಗಿರೋದು ಕೂಡ ಉಂಟು. ಈ ಥರದ ಸಿಚುವೇಶನ್ಗಳು ನಮಗೆ ಸಾಕಷ್ಟು ಪ್ರತಿನಿತ್ಯವೂ ಕೂಡ ಎದುರಾಗ್ತಾನೆ ಇರುತ್ತೆ. ಇಂಥ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೋಬೇಕಲ್ವಾ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಐ ಕಾಂಟ್ಯಾಕ್ಟು. ನಾವು ಯಾರ ಜೊತೆಗಾದರೂ ಮಾತಾಡ್ತಾ ಇದ್ವಿ ಅಂತಂದರೆ ಎದುರಿಗಿರೋರು ನಮ್ಮ ಒಂದು ಬ್ಯೂಟಿಯನ್ನು ನೋಡುವಂಥದ್ದು, ನಮ್ಮ ಡ್ರೆಸ್ಸನ್ನು ನೋಡುವಂಥದ್ದು, ನಮ್ಮ ಮೇಕಪ್ಪನ್ನು ನೋಡುವಂಥದ್ದು, ಇದನ್ನು ಫಸ್ಟು ಮಾಡಲ್ಲ. ಅವರು ನಮ್ಮನ್ನು ನೋಡುವಂಥದ್ದು ಫಸ್ಟು ಕಣ್ಣನ್ನು ನೋಡ್ತಾರೆ, ಕಣ್ಣಿನ ಮುಖಾಂತರನೇ ಫಸ್ಟು ಮಾತನಾಡ್ತಾರೆ. ಸೊ ಹಾಗಾಗಿ ನಾವು ಯಾರ ಜೊತೆಗಾದರೂ ಮಾತಾಡ್ತಾ ಇದ್ವಿ ಅಂತಂದರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು. ಅಂದರೆ ಐ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡಬೇಕಾಗತ್ತೆ. ಅಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸು ಜಾಸ್ತಿ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯಾರ ಜೊತೆಗಾದರೂ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಾವು ಐ ಕಾಂಟ್ಯಾಕ್ಟನ್ನು ಮಾತಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು ಪ್ರತಿನಿತ್ಯನೂ ಕೂಡ ಬೆಳೆಸ್ಕೋಬೇಕು ಕೂಡ ಹೌದು. ನಾವು ಯಾವಾಗ ಐ ಕಾಂಟ್ಯಾಕ್ಟ್ ಆಗಿ ಮಾತಾಡ್ತೀವೋ ಆವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸರಳವಾಗಿ ನಮ್ಮ ಹತ್ರ ನಿರರ್ಗಳವಾಗಿ ಯಾವುದೇ ಥರದ ಅನುಮಾನ ಇಲ್ಲದೆ ಬರ್ತಾ ಇರುತ್ತೆ. ಸೊ ಹಾಗಾಗಿನೇ ಯಾವುದೇ ಥರದ ಹೆಜಿಟೇಷನ್ ಇಲ್ಲದೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು. ನೆಕ್ಸ್ಟು ಸ್ಮೈಲ್ ಇರಲಿ. ನೀವು ಮಾತನಾಡುವಾಗ ನಿಮ್ಮ ಮುಖದಲ್ಲಿ ಯಾವುದೇ ಥರದ ಭಯ, ಆತಂಕ ಈ ಥರದ್ದಿರಬಾರ್ದು. ನೀವು ಸ್ಮೈಲಿಂಗ್ ಫೇಸ್ ಮಾಡ್ತಾ ಇರಬೇಕಾಗುತ್ತೆ. ನೆಕ್ಸ್ಟು ನೀವು ಮಾತನಾಡೋದ್ರ ಜೊತೆಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿ ಹೈಜೀನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬ ನೀಟಾಗಿರುವಂಥದ್ದು, ಅಂದರೆ ನಿಮ್ಮ ಹೇರ್ಸ್ ಆಗಿರ್ಬೋದು, ನಿಮ್ಮ ಹಲ್ಲುಗಳಾಗಿರ್ಬೋದು, ನಿಮ್ಮ ಕೈಗಳಲ್ಲುಂಥ ಉಗುರುಗಳಾಗಿರ್ಬೋದು, ನಿಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ನೋಡ್ತಿರ್ತೀವಿ. ಎದುರಿಗಿರೋರು ನಮ್ಮನ್ನು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಕ್ಲೀನ್ ಇರಬೇಕಾಗತ್ತೆ. ನಿಮ್ಮ ಬಟ್ಟೆ ಕ್ಲೀನ್ ಇರೋದು, ನಿಮ್ಮ ಹೇರ್ಸ್, ಟೀತ್ ಮತ್ತು ನಿಮ್ಮ ಉಗುರುಗಳು ಎಲ್ಲದೂ ಕೂಡ ನೀಟಾಗಿ ಕ್ಲೀನಾಗಿ ಇರಬೇಕು. ಆಗ ನೀವು ಮಾತನಾಡುವಂಥ ಮಾತಲ್ಲಿ ಕಾನ್ಫಿಡೆನ್ಸ್ ಇದ್ದು ನೀವು ನೀಟಾಗಿದ್ರಿ ಅಂತ ಹೇಳಿದರೆ ಎದುರಿಗಿರೋರಿಗೂ ಕೂಡ ನೀವು ತುಂಬಾ ಇಷ್ಟ ಆಗ್ತೀರಾ. ನೆಕ್ಸ್ಟು ಸ್ಪೀಕಿಂಗ್ ಸ್ಟೈಲ್ ಏನಿರುತ್ತಲ್ಲ, ಇದು ಸ್ಮೂತಾಗಿರಬೇಕು. ಯಾವುದೇ ಥರದ ರಫ್ ಆಗಿ ಇರಬಾರ್ದು. ಸ್ಮೂತಾಗಿ ಇರಬೇಕು ಅಂತಂದರೆ ಯಾವುದೇ ಥರದ ಒಂದು ಜೋರು ದನಿಯಲ್ಲಿ ಕಿರ್ಚಾಡೋದು ಈ ಥರ ಇರಬಾರ್ದು. ಅದನ್ನು ಒಂದು ನಯ ನಾಜೂಕಲ್ಲಿ ನಿಮಗೆ ಗೊತ್ತಿರೋ ಥರ ನೀವು ಸ್ಲೋ ಆಗಿ ಮಾತನಾಡುವಂಥದ್ದು ಇರಬೇಕು. ಈಗ ಯಾರೋ ಒಬ್ಬರು ಗಲಾಟೆ ಮಾಡ್ತಾಯಿದ್ದಾರೆ, ಯಾರೋ ಒಬ್ಬರು ಜಗಳ ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ನಮಗೆ ಕೇಳೋಕ್ಕಾಗ್ತಿರಲ್ಲ. ಯಾಕೆಂದರೆ ಅವರು ಏರು ದನಿಯಲ್ಲಿ ಜೋರಾಗಿ ಮಾತಾಡ್ತಿರ್ತಾರೆ. ಸೊ ಅದೇ ನಮಗೆ ಯಾರ ಜೊತೆಗಾದರೂ ನಾವು ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ ಅಂತಂದರೆ ಸ್ಮೂತಾಗಿ ಕಮ್ಯುನಿಕೇಷನ್ ಮಾಡಿದ್ವಿ ಅಂತಂದರೆ ಅಲ್ಲಿ ನಮ್ಗೆ ಎಷ್ಟೊತ್ತು ಮಾತಾಡಿದರೂ ಬೇಜಾರಾಗಲ್ಲ. ಸೊ ಎದುರಿಗಿರೋರಿಗೆ ನಮ್ಮ ಮಾತಿನಿಂದ ಅವರಿಗೆ ಹರ್ಟ್ ಆಗಬಾರ್ದು, ನೆಕ್ಸ್ಟ್ ಬೇಜಾರಾಗಬಾರ್ದು. ಸೊ ಅದಕ್ಕೋಸ್ಕರ ನಾವು ಸ್ಮೂತಾಗಿ ಮಾತಾಡಬೇಕಾಗುತ್ತೆ.
ಇನ್ನು ಬಾಡಿ ಮೂಮೆಂಟ್ ಮಾಡುವಂಥದ್ದು. ಒಬ್ಬೊಬ್ಬರಿಗೆ ಹೆಜಿಟೇಷನ್ ಇತ್ತು ಅಂದರೆ, ಮಾತನಾಡುವಾಗ ನಮಗೆ ಏನಾದರೂ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಹೇಳಿದರೆ, ನಾವು ಅವಾಗ ಏನು ಮಾಡ್ತೀವಿ, ನಮ್ಮ ಶರ್ಟ್ ಬಟನನ್ನು ಹಿಡ್ಕೊಳ್ಳೋದಾಗಿರ್ಬೋದು, ನಮ್ಮ ಮೂಗಿನ ಮೇಲೆ ಕೈ ಇಟ್ಕೊಳ್ಳೋದಾಗಿರ್ಬೋದು, ಬಾಯಿ ಮೇಲೆ ಕೈ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಕಾಲಲ್ಲಿ ನೆಲವನ್ನು ಕೆಬರುವಂಥದ್ದು, ಈ ಥರ ಮಾಡ್ತಿರ್ತೀವಿ. ಸೊ ಇದನ್ನೆಲ್ಲವನ್ನು ಕೂಡ ಮಾಡಬಾರ್ದು. ಐ ಕಾಂಟ್ಯಾಕ್ಟ್ ಜೊತೆಗೆ ನಿಮ್ಮ ಬಾಡಿ ಸ್ಟ್ರೇಟ್ ಆಗಿರಬೇಕು. ಈಗ ನೀವಾಗ ಪ್ರತಿನಿತ್ಯನೂ ನೀವು ಬಿಗ್ ಬಾಸನ್ನು ನೋಡ್ತಾ ಇರ್ತೀರ. ವೀಕ್ಲಿ ಒಂದ್ಸರಿ ಸುದೀಪ್ ಸರ್ ಬರ್ತಿರ್ತಾರೆ. ಸುದೀಪ್ ಸರ್ ಎಷ್ಟು ಸ್ಟ್ರೇಟಾಗಿ ನಿಂತ್ಕೊಂಡಿರ್ತಾರೆ, ಯಾವ ಥರ ಮಾತಾಡ್ತಾರೆ ನೋಡ್ತಿರಲ್ವ. ಸೊ ಆ ಥರ ಇರಬೇಕು. ಅಷ್ಟೇ ಅಲ್ಲ, ನೀವು IAS ಅಥವಾ KS ಇಂಟರ್ವ್ಯೂಗಳನ್ನು ನೋಡ್ತಿರ್ತೀರ. ಅಲ್ಲಿ ಇಂಟರ್ವ್ಯೂ ಕೊಡುವಂಥವರು ಯಾವ ಥರ ಇಂಟರ್ವ್ಯೂವನ್ನು ಕೊಡ್ತಿರ್ತಾರೆ. ಸೊ ಇದನ್ನೆಲ್ಲವನ್ನು ಸ್ಟೂಡೆಂಟ್ಸ್ಗಳು ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿದರೆ, ನಿಮ್ಮ ಲೈಫಿಗೆ ನೀವು ಏನಾದರೂ ಒಂದು ಕಮ್ಯುನಿಕೇಷನ್ ಇಂಟರ್ವ್ಯೂ ಅಥವಾ ಈ ಥರದ್ದೇನಾದರೂ ಕೊಡಬೇಕು ಅಂತ ಅಂದ್ಕೊಂಡಾಗ ಖಂಡಿತ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಜಾಸ್ತಿ ಮಾಡ್ಕೊಳ್ತೀರ. ಸೊ ಹಾಗಾಗಿ ನೆಕ್ಸ್ಟು ವಾಕಿಂಗ್ ಸ್ಟೈಲ್ ಕೂಡ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಬಗ್ಗಿ ನಡೆಯೋದು, ದೂಗಾಗಿ ನಡೆಯೋದು, ಅಥವಾ ಈ ಥರದ್ದೆಲ್ಲ ಮಾಡಿದ್ರಿ ಅಂತಂದರೆ ನಿಮ್ಮನ್ನು ನೋಡಿದ ತಕ್ಷಣವೇ, ನೀವು ನಡ್ಕೊಂಡು ಬರೋ ಸ್ಟೈಲ್ ನೋಡಿದ ತಕ್ಷಣವೇ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನುವಂಥದ್ದು ಕಾಣಿಸ್ತಿರತ್ತೆ. ಇದೆಲ್ಲದ್ರ ಜೊತೆಗೆ ನನಗೀಗಾಗಲೇ ಇದೆ, ಸೊ ಅದನ್ನು ನಾನು ತಿದ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾನೆ, ಬಟ್ ಆಗ್ತಾ ಇಲ್ಲ ಅಂತ ಯಾರಿಗಾದರೂ ಅನ್ನಿಸ್ತಾ ಇದ್ದರೆ, ಅವರು ಸಿಂಪಲ್ಲಾಗಿ ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಖಂಡಿತ ಆಗುತ್ತೆ. ಏನೇನು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಆಸನವನ್ನು ರೂಢಿ ಮಾಡ್ಕೋಬೇಕು. ನೆಕ್ಸ್ಟು ಸ್ಪೋರ್ಟ್ಸನ್ನು ರೂಢಿ ಮಾಡ್ಕೋಬೇಕು. ಯಾವುದಾದ್ರೂ ಆಯಿತು, ನಿಮಗೆ ಇಷ್ಟವಾಗಿರುವಂಥ ಒಂದು, ಇವಾಗ ಸೂರ್ಯ ನಮಸ್ಕಾರ ಮಾಡ್ತೀರಾ, ಓಕೆ, ರೆಗ್ಯುಲರಾಗಿ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬಾಡಿ ಆಟೋಮೆಟಿಕ್ಲಿ ಫಿಟ್ ಆಗ್ತಾ ಹೋಗುತ್ತೆ. ಇನ್ನು ಜಿಮ್ಮಿಗೆ ಹೋಗ್ತೀನಿ ಅಥವಾ ಯಾವುದಾದ್ರೂ ಒಂದು ವರ್ಕೌಟ್ ಮಾಡ್ತೀನಿ ಅಂತಂದ್ರೂ ತೊಂದರೆ ಇಲ್ಲ, ಮಾಡ್ಕೋಬೋದು. ಇನ್ನು ಸ್ಪೋರ್ಟ್ಸ್ ಮಾಡ್ತೀನಿ, ನಾನು ಯಾವುದಾದ್ರೂ ಸ್ಪೋರ್ಟ್ಸ್ ಆಟ ಆಡ್ತೀನಿ, ನನಗೆ ಆಟ ಆಡಲಿಕ್ಕೆ ತುಂಬ ಇಷ್ಟ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಇದೆಲ್ಲದರಿಂದಲೂ ನೀವೇನಾಗುತ್ತೆ, ನಿಮ್ಮ ಬಾಡಿ ಫಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ಬಾಡಿ ಫಿಟ್ ಆಗ್ತಾ ಹೋಯ್ತು ಅಂತ ಹೇಳಿದರೆ, ನೀವು ನಡೆಯುವಂಥ ಸ್ಟೈಲ್ ಆಗಿರ್ಬೋದು, ನೀವು ಯಾವುದೇ ಥರದ ಒಂದು ಯಾರ್ದಾದ್ರ ಜೊತೆಗೆ ಮಾತಾಡುವಾಗ ಕಾನ್ಫಿಡೆನ್ಸಿಂದ ಮಾತಾಡ್ತೀರಾ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನಾವೇನಾದರೂ ಮಾತಾಡ್ತಿದ್ದೀವಿ, ನಮ್ಮ ಮೈಂಡಲ್ಲಿ ಏನಿದೆ ಅನ್ನುವಂಥದ್ದು ನಮ್ಮ ಫೇಸ್ ನೋಡಿದರೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿನೇ ನಮ್ಮ ಫೇಸಿನಲ್ಲಿ ನಮಗೆ ಕಾನ್ಫಿಡೆನ್ಸ್ ಕಾಣಿಸ್ಬೇಕು ಅಂತಂದರೆ ನಮ್ಮ ಬಾಡಿ ಫಿಟ್ ಆಗಿರಬೇಕು. ನಾವು ಯಾವುದಾದ್ರೂ ಒಂದು ಹವ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ, ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ಈ ಥರದ ಒಂದು ಫಿಸಿಕಲಿಗೆ ಸಂಬಂಧಪಟ್ಟಿರೋದನ್ನು ನಾವೇನಾದರೂ ಸ್ಟ್ರಾಂಗ್ ಆಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡ್ವಿ ಅಂತ ಹೇಳಿದರೆ, ಅಲ್ಲಿ ಒಂದಿಷ್ಟು ಕಾನ್ಫಿಡೆನ್ಸ್ ಅಂತ ಬರ್ತಿರುತ್ತೆ. ಒಂದು ಸ್ಪೋರ್ಟ್ಸಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಆದಾಗ, ಆ ಕಡೆನೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟಾಗ, ಅಲ್ಲಿ ಒಂದು ನಮಗೆ ಕಾನ್ಫಿಡೆನ್ಸ್ ಅಂತ ಬರ್ತಿರುತ್ತೆ ಪ್ರತಿ ಹಂತದಲ್ಲೂ ಕೂಡ. ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಮ್ಮ ಲೈಫಲ್ಲಿ ಮಾಡ್ಕೋಬೇಕಾಗತ್ತೆ. ಕಾನ್ಫಿಡೆನ್ಸ್ ಲೆವೆಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಐ ಕಾಂಟ್ಯಾಕ್ಟ್ ಆಗಿ ಮಾತಾಡಬೇಕು ಅಂತ ಹೇಳಿದೆ. ನಮಗೆ ತುಂಬ ಪರಿಚಯ ಇರೋರ ಜೊತೆಗೆ, ನಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ಅಥವಾ ನಮ್ಮ ಮನೆಯವ್ರ ಜೊತೆಗೆ ನಾವು ಆರಾಮಾಗಿ ಮಾತಾಡ್ತಿರ್ತೀವಿ. ಯಾವುದೇ ಥರದ ಭಯ ಇರೋದಿಲ್ಲ. ಬಟ್ ಔಟ್ಸೈಡ್ ಆಗಿರುವಾಗ, ಯಾವುದೋ ಇಂಟರ್ವ್ಯೂ ಫೇಸ್ ಮಾಡುವಾಗ ಆಗಿರ್ಬೋದು, ಅಥವಾ ಅನ್ನೋನ್ ಪರ್ಸನ್ ಜೊತೆಗೆ ಮಾತನಾಡುವಾಗ ನಮಗೆ ಸ್ವಲ್ಪ ಹಿಂಜರಿಕೆ ಆಗ್ತಿರುತ್ತೆ. ಆ ಸಮಯದಲ್ಲಿ ನಾವು ಐ ಕಾಂಟ್ಯಾಕ್ಟ್ ಆಗಿ ಮಾತಾಡುವುದು ಕಷ್ಟ ಆಗ್ತಿರುತ್ತೆ. ಅದಕ್ಕೋಸ್ಕರ ಕೆಲವೊಂದಿಷ್ಟನ್ನು ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಅದು ವೆರಿ ಸಿಂಪಲ್. ಯಾವುದಾದ್ರೂ ಒಂದು ಟಾಪಿಕನ್ನು ತೊಗೊಂಡ್ಬಿಟ್ಟು ನೀವು ಮಿರರ್ ಜೊತೆಗೆ ನೀವು ಪ್ರತಿನಿತ್ಯನೂ ಕೂಡ ಒಂದು 10 ರಿಂದ 15 ನಿಮಿಷ ಮಾತನಾಡುವಂಥದ್ದು. ಈ ಥರ ನೀವು ರೂಢಿ ಮಾಡ್ಕೊಂಡ್ರಿ ಅಂತಂದರೆ, ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟು ಆ ಟಾಪಿಕ್ ಬಗ್ಗೆ ಸಂಪೂರ್ಣವಾಗಿ ಮಿರರ್ ಜೊತೆಗೆ ಡಿಸ್ಕಸ್ ಮಾಡುವಂಥದ್ದು. ಈ ಥರ ಮಾಡಿದ್ರಿ ಅಂದ್ರೂ ಕೂಡ ಆಟೋಮೆಟಿಕ್ಲಿ ನೀವು ಕಾನ್ಫಿಡೆಂಟ್ ಆಗಿ ಯಾರ ಜೊತೆನಾದರೂ ಮಾತನಾಡುವಂಥ ಒಂದು ಹವ್ಯಾಸವನ್ನು ರೂಢಿ ಮಾಡ್ಕೊಳ್ತೀರಾ. ಈ ಥರ ನೀವು ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ಕೋಬೇಕು. ಯೋಗ, ಧ್ಯಾನ ಮಾಡುವಂಥದ್ದು, ನೆಕ್ಸ್ಟು ಯಾವುದಾದ್ರೂ ಸ್ಪೋರ್ಟ್ಸನ್ನು ಆಡುವಂಥದ್ದು, ಮತ್ತು ಮಿರರ್ ಜೊತೆಗೆ ನೀವು ಮಾತನಾಡುವಂಥದ್ದು. ಈ ಥರದ್ದು ನೀವೇನಾದರೂ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತ ನಿಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ಕೋಬೋದು. ಯಾವುದೇ ವಿಷಯವನ್ನು ತಿಳ್ಕೊಳ್ಳುವಾಗ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವೇನಾದರೂ ಪರಿಣಿತಿಯನ್ನು ಪಡ್ಕೊಂಡ್ರಿ ಅಂತಂದರೆ ನಿಮ್ಮಲ್ಲಿ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾವುದೇ ವಿಷಯ ಗೊತ್ತಿಲ್ಲ ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಾಗ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು. ಹಾಗೆ ತಿಳ್ಕೊಂಡಾಗಲೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದೇ ಥರ ಸಾಕಷ್ಟು ವೇ ಒಳಗಡೆನೂ ಯಾವ್ಯಾವ ಕ್ಷೇತ್ರಕ್ಕೆ ಬೇಕು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಲಿತಾ ಹೋದ ಹಾಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಜಾಸ್ತಿ ಮಾಡಿಕೊಡ್ರಿ ಅಂತ ಹೇಳಿದರೆ ನಿಮ್ಮ ಲೈಫಲ್ಲೂ ಕೂಡ ನೀವು ಸಕ್ಸಸ್ ಕಾಣ್ತೀರಿ. ಈ ಒಂದು ಕಾನ್ಸೆಪ್ಟನ್ನು
ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಟಾಪಿಕ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.